ಎಲ್ಲರಿಗೂ ವಂದನೆಗಳು. ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಹಾಗೂ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಆಯೋಜಿಸುತ್ತಿರುವ ಕ್ಯಾನ್ಸರ್ ಜಾಗೃತಿ ಅಭಿಯಾನದ ಪ್ರಯುಕ್ತ ಇವತ್ತು ಕುಂದಾಪುರದಲ್ಲಿ 9ನೇ ಕ್ಯಾನ್ಸರ್ ಜಾಗೃತಿ ಜಾಥಾ ನಡೀತಾ ಇದೆ. ನಮ್ಮ ಕ್ಯಾನ್ಸರ್ ಜಾಗೃತಿಯ ಧ್ವನಿ ಕುಂದಾಪುರದ ನಾಗರಿಕರನ್ನು ತಲುಪಬೇಕು ಎನ್ನುವ ಉದ್ದೇಶದಿಂದ ನಾವು ಡೋಲನ್ನು ಬಾರಿಸಿ ಈ ಜಾಗೃತಿ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕುಂದಾಪುರದಲ್ಲಿ ನಮ್ಮ ಕ್ಯಾನ್ಸರ್ ಅರಿವು ಜಾಥಾವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಸ್ಪಿಟಲ್ ನಮ್ಮದು ಈ ಕೋಸ್ಟಲ್ ಕರ್ನಾಟಕದಲ್ಲಿರುವ ಏಕೈಕ ಕ್ಯಾನ್ಸರ್ ಹಾಸ್ಪಿಟಲ್ ನಮ್ಮದು ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಸೊ ಜನರಿಗೆ ಕ್ಯಾನ್ಸರ್ ಬಗ್ಗೆ ಭಯ ಇರ್ತದೆ ಅಲ್ವಾ, ಆ ಹೆಸರು ಕೇಳಿದ ಕೂಡಲೇ ನಿಮಗೆ ಕೂಡ ಒಂದು ಕ್ಯಾನ್ಸರ್ ಬಗ್ಗೆ ಯಾರು ಮಾತಾಡೋದು ಬೇಡ ಅಂತ ಹೇಳುವಂಥ ಭಯ ಆಗ್ತದೆ. ಆದರೆ ತುಂಬ ಕ್ಯಾನ್ಸರ್ ಕೇಸಸ್ ಬಗ್ಗೆ ನಾವು ಸಹ ಕೇಳಿರ್ಬೋದು, ನೀವು ಕೇಳಿರ್ಬೋದು ಅಲ್ವಾ, ನಿಮ್ಮ ಫ್ಯಾಮಿಲಿ ಎಲ್ಲ ನೇಬರ್ಸ್ ಅಥವಾ ಕಡೆ ಅಲ್ವಾ. ಸೊ ಕೆಲವು ಸಣ್ಣ ಪ್ರಾಯದವರಿಗೆ ಕೂಡ ಕ್ಯಾನ್ಸರ್ ಆಗ್ತದೆ. ಸೊ ದುಶ್ಚಟಗಳಿಂದ ಹೆಚ್ಚಾಗಿ ಬಾಯಿ, ಗಂಟಲು, ಶ್ವಾಸಕೋಶದ ಕ್ಯಾನ್ಸರ್ಗಳೆಲ್ಲ ಆಗ್ತದೆ. ತಂಬಾಕು, ಗುಟ್ಕಾ, ಸಿಗರೇಟ್ ಸೇವನೆ ಆ ಥರದಿಂದ. ಅದಲ್ಲದೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕ್ಯಾನ್ಸರ್ಗಳು ಉಂಟಾಗ್ತದೆ. ಕ್ಯಾನ್ಸರ್ ಅಂದ ತಕ್ಷಣ ಫಸ್ಟ್ ಬರೋದು ಮನಸ್ಸಲ್ಲಿ ಭಯ. ಬಟ್ ಆಕ್ಚುಲಿ ನಿಜ ಹೇಳಬೇಕಾದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸಾಧಾರಣ ಒಂದು 90 to 95% ಈ ಕಾಯಿಲೆಯನ್ನು ಗುಣ ಮಾಡ್ಬೋದು. ಕಂಟ್ರೋಲ್ ಪೂರ್ತಿ ಗುಣ ಮಾಡ್ಲಿಕ್ಕೆ ಆಗ್ತದೆ. ಆದರೆ ಬೇಜಾರಂದ್ರೆ ನಮ್ಮ ದೇಶದಲ್ಲಿ ಈ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರುವ ಪೇಷಂಟ್ಸ್ ತುಂಬ ಕಡಿಮೆ. ಯಾಕಂದರೆ ಭಯ ಇರ್ತದೆ ಅವರಿಗೆ. ಕೆಲವರು ತಂಬಾಕು ತಿಂತಾ ಇರ್ತಾರೆ, ಅವ್ರಿಗೆ ಗೊತ್ತುಂಟು ಅಲ್ಲಿ ಬಾಯಲ್ಲಿ ಏನೋ ಒಂದು ಹುಣ್ಣಾಗಿದೆ, ಆದರೆ ಯಾರಿಗೂ ಹೇಳೋದಿಲ್ಲ, ಅವ್ರ ಮನೆಯವರಿಗೆ ಸಹ ಹೇಳೋದಿಲ್ಲ. ಅದು ಹಾಗೆ ಕೆಲವು ತಿಂಗಳು ಬಿಟ್ಟು ಆಮೇಲೆ ಜಾಸ್ತಿ ಆದಮೇಲೆ ರಕ್ತ ಬರೋದು, ತುಂಬ ನೋವು ಬಂದಮೇಲೆ ಮತ್ತೆ ನಮ್ಮ ಹತ್ರ ಬರ್ತಾರೆ. ಬೇಜಾರಂದರೆ ಆ ಸ್ಟೇಜಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ವಿನ ಗುಣ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಮೂಢನಂಬಿಕೆ ಹೋಗಬೇಕು. ಖಾಲಿ ತಂಬಾಕು ಮಾತ್ರ ಅಲ್ಲ, ಈಗ ನಮ್ಮ ಜೀವನ ಶೈಲಿ ಸಹ. ಈಗ ನಾವೆಲ್ಲರೂ ಯೂಶಲಿ ಒಂದು ಕಡೆ ಇದ್ದು ನಾವು ಕೆಲಸ ಮಾಡೋದು, ಮುಂಚಿನಾಗೆ ನಾವು ಗದ್ದೆಯಲ್ಲಿ ಹೋಗಿ ಕೆಲಸ ಮಾಡೋದಲ್ಲ. ಹಾಗೇನಾಗ್ತದೆ, ವ್ಯಾಯಾಮ ಕಮ್ಮಿ ಆಗ್ತದೆ. ಸ್ವಲ್ಪ ಸಮಯ ಆದ ಮೇಲೆ ವ್ಯಾಯಾಮ ಕಮ್ಮಿ ಆಗಿ ನಮ್ಮಲ್ಲಿ ಬೊಜ್ಜು ಮೂಡ್ತದೆ, ಫ್ಯಾಟ್. ಇದರಿಂದ ಸಹ ರೋಗ ಬರೋ ಸಾಧ್ಯತೆ ಉಂಟು. ಮತ್ತು ನಾವು ಏನು ತಿಂತೇವೆ ಅದು ಸಹ ಡಿಪೆಂಡ್ ಆಗ್ತದೆ. ಜಾಸ್ತಿ ಫಾಸ್ಟ್ ಫುಡ್ ತಿನ್ನೋದು, ಈ ಪ್ರೊಸೆಸ್ಡ್ ಫುಡ್, ಒಂದೇ ಆಯಿಲನ್ನು ಪುನಃ ಅದರಲ್ಲೇ ಕಾಯಿಸೋದು, ಇದೆಲ್ಲ ಕೆಟ್ಟದು. ಸೊ ಇಂಥದ್ದೆಲ್ಲ ನಾವು ಅವಾಯ್ಡ್ ಮಾಡಿದಾಗ ನಾವು ಈ ಕ್ಯಾನ್ಸರ್ ಬರದೇ ನೋಡ್ಬೋದು. ಒಂದು ಮೇನ್ ಅದು ಬರದೇ ನಾವು ನೋಡೋದು. ನಮ್ಮ ಜೀವನ ಶೈಲಿ ಮತ್ತು ಅಭ್ಯಾಸ ಯಾವುದೆಲ್ಲ ಉಂಟು ಅದನ್ನು ಚೆನ್ನಾಗಿ ಮಾಡಿದರೆ ತಡೆಗಟ್ಬೋದು. ಸೆಕೆಂಡ್, ಕೆಲವೊಮ್ಮೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ದೇಹದಲ್ಲೇ ಜೆನೆಟಿಕ್ ಚೇಂಜಸ್ ಆಗಿ ಬರ್ಬೋದು. ಆವಾಗ ನಾವು ಏನು ಮಾಡ್ಬೋದು, ಅದನ್ನು ಬೇಗ ಪತ್ತೆ ಹಚ್ಚುವುದು. ಏನಾದರೂ ಒಂದು ಸಿಂಪ್ಟಮ್, ಅದು ಏನೇ ಇರ್ಬೋದು, ಅದು ಸ್ವಲ್ಪ ನೋವು ಇರ್ಬೋದು, ಅಥವಾ ಬಾಯಲ್ಲೊಂದು ಹುಣ್ಣಿರ್ಬೋದು, ಜಾಸ್ತಿ ಕೆಮ್ಮು ಇರ್ಬೋದು. 2 ವಾರಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಹತ್ತಿರಲ್ಲಿ ಯಾರು ಡಾಕ್ಟರ್ ಇದ್ದಾರೆ ಅವ್ರಿಗೆ ತೋರಿಸಿ. ಸೀದಾ ನೀವು ಕ್ಯಾನ್ಸರ್ ಆಸ್ಪತ್ರೆ ಹೋಗಿ ಅಂತ ಹೇಳೋದಲ್ಲ, ಡಾಕ್ಟ್ರಿಗೆ ತೋರಿಸಿ. ಅವ್ರು ನೋಡ್ತಾರೆ ಅದು ಇನ್ಫೆಕ್ಷನ್ ಉಂಟಾ, ಬೇರೆ ಏನಾದರೂ ಉಂಟಾ, ಅವ್ರು ಚೆಕ್ ಮಾಡ್ತಾರೆ. ಸುಮಾರು ಸತಿ ಇದೊಂದು ಸಣ್ಣದೊಂದು ಈಗ ನಾವು ನೆಗ್ಲೆಕ್ಟ್ ಮಾಡಿಯೇ ಪ್ರಾಬ್ಲಮ್ ಆಗ್ತದೆ. ಹೊಟ್ಟೆಲಿ ಏನಿದ್ರು ಸಹ ನಾವು ಗ್ಯಾಸ್ಟ್ರಿಕ್ ಅಂತ ಅನ್ಸ್ಕೊಳ್ತೇವೆ. ನಾವೇನೋ ಒಂದು ಕಷಾಯ ಮಾಡೋದಾ, ಏನೋ ಒಂದು ಮಾತ್ರೆ ತಗೊಳ್ಳೋದಾ ಮಾಡ್ತಾ ಇರ್ತೇವೆ. ಪ್ರತಿಯೊಮ್ಮೆ ಅದು ಗ್ಯಾಸ್ಟ್ರಿಕ್ ಇರಬೇಕಂತಿಲ್ಲ, ಅದು ಗ್ಯಾಸ್ಟ್ರಿಕ್ ಹೌದಲ್ಲ ಅಂತ ಹೇಳೋದು ಡಾಕ್ಟ್ರು. ಸೊ ಹಾಗೆ ನಾನು ಏನು ಹೇಳಿದಂದರೆ, ಯಾವುದೇ ಒಂದು ಸಮಸ್ಯೆ 2 ವಾರಕ್ಕಿಂತ ಜಾಸ್ತಿ ಇದ್ದರೆ
ನಿಮ್ಮ ಯಾರು ಪರಿಚಯ ಇದ್ದಾರೆ ಆ ಡಾಕ್ಟರ್ ಹತ್ರ ತೋರಿಸ್ಬೋದು. ಅವ್ರು ನೋಡಿದಕ್ಕೆ ಔಷಧಿ ಕೊಡ್ತಾರೆ, ಸರಿ ಆಗ್ತಿಲ್ಲ ಅವಾಗ ಅವ್ರು ಹೇಳ್ತಾರೆ ಬೇರೆ ಟೆಸ್ಟ್ ಮಾಡಿ ಅಂತ. ನಮಗೆ ಅರಿವು ಇರಬೇಕು. ಅದೇ ರೀತಿಯಲ್ಲಿ ಎಕ್ಸ್ಟ್ರಾ ಬಯಸ ಇರಬಾರ್ದು. ಸಣ್ಣ ಸಣ್ಣಕ್ಕೆ ನೀವು ಮತ್ತೆ ಹೋಗಿ ಎಲ್ಲ ಸ್ಕ್ಯಾನ್ ಮಾಡ್ಬೇಕಂತ ನಾನು ಹೇಳೋದಲ್ಲ. ಬಟ್ ನಮ್ಮ ದೇಹದ ಬಗ್ಗೆ ನಮಗೆ ಗೊತ್ತಿರಬೇಕು, ಮಾಮೂಲಾಗಿ ಹೇಗೆ ಉಂಟು, ಏನೋ ಒಂದು ಸ್ವಲ್ಪ ಚೇಂಜಸ್ ಆಗಿದೆ, ತನ್ನಷ್ಟಕ್ಕೆ ಸರಿ ಆಗ್ತಾ ಇಲ್ಲ. ಕೆಮ್ಮು ಎಲ್ರಿಗೂ ಬರ್ತದೆ, ಅದು 1 ವಾರ ಇರ್ತದೆ 2 ವಾರ ಇರ್ತದೆ, ಇದು ಎಷ್ಟಾದರೂ ಕಡಿಮೆನೇ ಆಗ್ತಿಲ್ಲ, ಆವಾಗ ಟೆಸ್ಟ್ ಮಾಡಿ. ಸೊ ಅದು ನಾವು ಹೇಳೋದು. ಆವಾಗ ಏನಾಗ್ತದೆ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಅದನ್ನು ಕಂಡುಹಿಡಿಬೋದು, ಏನಾದರೂ ಕೆಟ್ಟದಿದ್ದರೆ ಕಂಡುಹಿಡಿಬೋದು, ಅದನ್ನು ಗುಣ ಮಾಡ್ಬೋದು. ಸೊ ನಾವು ಇಲ್ಲಿ ಚರ್ಚ್ ರೋಡಲ್ಲಿ ನಮ್ಮ ಒಂದು ಮಾಹಿತಿ ಕೇಂದ್ರ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಅದು ಹಾಸ್ಪಿಟ್ಲ್ ಅಲ್ಲ, ಅಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಇದೆ, ಅದ್ರ ನಮ್ಮ ಸಿಬ್ಬಂದಿ ಇದ್ದಾರೆ. ನಿಮಗೆ ಎನಿ ಟೈಮ್ ಏನೇ ಡೌಟ್ ಇದೆ ಅಥವಾ ಏನಾದರೂ ರಿಪೋರ್ಟ್ ಒಂದು ಚೆಕ್ ಮಾಡಬೇಕಾ ಅಲ್ಲಿ ಹೋಗ್ಬೋದು. ಇಟ್ ಇಸ್ ಟೋಟ್ಲಿ ಫ್ರೀ. ಅದಕ್ಕೆ ನಾವು ಏನು ಚಾರ್ಜ್ ಮಾಡೋದಿಲ್ಲ. ಅಲ್ಲಿ ಅವರು ನೋಡ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಅವ್ರು ನಮಗೆ ಡೈರೆಕ್ಟ್ ಮಂಗಳೂರಿಗೆ ಕಾಲ್ ಮಾಡಿ ಕೇಳ್ತಾರೆ. ಅವರು ನಿಮಗೆ ಸಲಹೆ ಏನು ಬೇಕು, ಅದು ಪ್ರಾಬ್ಲಮ್ ಉಂಟಾ, ಅದಕ್ಕೆ ಏನಾದ್ರು ಟೆಸ್ಟ್ ಬೇಕಾ ಬೇಡ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾಕಂದ್ರೆ ಈಗ ಗೂಗಲ್ ಮಾಡಿದರೆ ತುಂಬ ಇನ್ಫಾರ್ಮೇಶನ್ ಬರ್ತದೆ, ಯಾವುದು ನಿಜ ಯಾವುದು ಸುಳ್ಳು ನಂಬಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಜನರಿಗೆ ಒಂದು ಹೆಲ್ಪ್ ಆಗಲಿ ಅಂತ ನಾವು ಅಲ್ಲಿ ಒಂದು ಮಾಹಿತಿ ಕೇಂದ್ರ ಅಂತ ಓಪನ್ ಮಾಡಿದ್ದೇವೆ. ಅದೇ ರೀತಿ ಅರಿವು ಮೂಡಲಿ ಅಂತ ನಾವು ಇವತ್ತೊಂದು ಜಾಗೃತ ಕಾರ್ಯಕ್ರಮ ಮಾಡ್ತಿದ್ದೇವೆ. ಮಾಡಿ ನಮಗೆ ಬಹಳ ಇಲ್ಲಿ ಒಂದು ಸಾರ್ಥಕ ಭಾವನೆ ಬಂದಿದೆ. ಯಾಕಂತ ಹೇಳಿದ್ರೆ ನಮ್ಮ ಜಾಥಾಕ್ಕೆ ಬಹಳ ಜನರು ಸ್ಪಂದನೆಯನ್ನು ಕೂಡ ನೀಡಿದ್ದಾರೆ. ಈ ಜಾಥಾದ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಕ್ಯಾನ್ಸರ್ ಬರದೆ ಹಾಗೆ ತಡೆಗಟ್ಟುವುದು ಹೇಗೆ, ಕ್ಯಾನ್ಸರ್ ಬಂದರೆ ಜನರು ಏನು ಮಾಡಬೇಕು, ಅದರ ಬಗ್ಗೆ ಭಯ ಪಡದೆ ಯಾವ ರೀತಿ ತಪಾಸಣೆಗಳನ್ನು ಮಾಡಬೇಕು, ಪ್ರಥಮ ಹಂತದಲ್ಲಿಯೇ ಕ್ಯಾನ್ಸರನ್ನು ಪತ್ತೆ ಹಚ್ಚಿ ಹೇಗೆ ಅದಕ್ಕೆ ಚಿಕಿತ್ಸೆಯನ್ನು ಪಡೆಯಬಹುದು, ಹಾಗೆಯೇ ನಾವು ಕುಂದಾಪುರದಲ್ಲಿ ಇಂದು ಉದ್ಘಾಟನೆ ಮಾಡಿದಂತಹ ಕ್ಯಾನ್ಸರ್ ಮಾಹಿತಿ ಕೇಂದ್ರ ಇದು ಚರ್ಚ್ ರೋಡ್ನಲ್ಲಿ ಇದೆ. ಸೊ ಈ ಕ್ಯಾನ್ಸರ್ ಮಾಹಿತಿ ಕೇಂದ್ರಕ್ಕೆ ಜನರು ತಲುಪಿ ಉಚಿತವಾಗಿ ಕ್ಯಾನ್ಸರ್ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಳ್ಬೋದು. ಹಾಗೆಯೇ ನಮ್ಮ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ವೈದ್ಯರೊಂದಿಗೆ ಕೂಡ ಅವರು ಸಂಪರ್ಕವನ್ನು ಈ ಮೂಲಕ ಸಾಧಿಸಬಹುದು. ಹಾಗೆ ಹಳ್ಳಿಯ ಜನರಲ್ಲಿ ಕೂಡ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶದಿಂದ ನಮ್ಮ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ರಾವ್ ಇವರ ಕನಸಿನಂತೆ ನಾವಿವತ್ತು ಕರ್ನಾಟಕದ ಬೇರೆ ಬೇರೆ ಕಡೆ ಜಾಥಾ ಮಾಡಿ ಕುಂದಾಪುರದಲ್ಲಿ 9ನೇ ಕ್ಯಾನ್ಸರ್ ಜಾಗೃತಿ ಜಾಥಾವನ್ನು ಇವತ್ತು ಮಾಡಿದ್ದೇವೆ.